ಮಳೆಯಲ್ಲಿ ಮರದ ಮೇಲೆ ಹೋಟೆಲ್. ಚಿಚುಕಾಗಿಯ ಬಗ್ಗೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ತಾನೆ. ಅವಳೇನಾದ್ರೂ ವ್ಯಾಪಾರ ಶುರು ಮಾಡಿದ್ರೆ ಅದರಲ್ಲಿ ಅವಳಿಗೆ ಹೆಚ್ಚಾಗಿ ಲಾಭ ಇರಬೇಕು ಅಂತ ಆಸೆ ಪಡೋಳು. ಕೆಲವು ದಿನಗಳ ಹಿಂದೆನೆ ಅವಳು ಮನೆ ಮುಂದ್ಗಡೆ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ಲು. ಬಿಸಿ ಬಿಸಿಯಾದ ಅನ್ನ, 2 ತರದ ಸಾರು, ಈ ತರ ವ್ಯಾಪಾರ ಶುರು ಮಾಡಿದ್ಲು. ಆದ್ರೆ ಅವಳದಕ್ಕೆ ರೇಟ್ ಅಂತ ತುಂಬಾನೇ ಜಾಸ್ತಿ ಇಟ್ಟಿದ್ಲು. 5 ಸ್ಟಾರ್ ಹೋಟೆಲಲ್ಲೂ ಕೂಡ ಆ ರೀತಿ ರೇಟ್ ಇರಲ್ಲ. ಯಾರಾದ್ರೂ ಪಕ್ಷಿಗಳು ಬಂದು ಸ್ವಲ್ಪ ಬೆಲೆನೇ ಕಡಿಮೆ ಮಾಡ್ಬೋದಲ್ವಾ ಅಂತ ಕೇಳಿದ್ರೆ ಅವಳು ಒಪ್ಕೊಳ್ತಾ ಇರ್ಲಿಲ್ಲ. ನಾನ್ ಮಾಡೋ ಟೇಸ್ಟ್ ತುಂಬಾ ಸೂಪರ್ ಆಗಿರುತ್ತೆ, ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ ಅಂತ ಹೇಳ್ತಾ ಇದ್ಲು. ಒಂದಿನ ಬೆಳಿಗ್ಗೆ ಸಮಯ ಚಿಚು ಯಾವಾಗ್ಲೂ ತರ ಅನ್ನ, ಸಾಂಬಾರ್, ಸಾರು ಎಲ್ಲಾನು ಮಾಡಿ ಕಸ್ಟಮರ್ಸ್ಗೋಸ್ಕರ ಕಾಯ್ತಾ ಇದ್ಲು. ಆದ್ರೆ ಆ ದಿನ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಹೋಗಿ ಸಂಜೆನೆ ಹೋಯ್ತು, ಕಸ್ಟಮರ್ಸ್ ಯಾರು ಕೂಡ ಅಲ್ಲಿಗೆ ಬರ್ಲೇ ಇಲ್ಲ. ಮಾಡಿದ ಅನ್ನ ಸಾಂಬಾರು ಎಲ್ಲಾನು ತಣ್ಣಗಾಗಿ ಹಾಳಾಗೋ ಪರಿಸ್ಥಿತಿಗೆ ಬಂತು. ಚಿಚು ಬೇಜಾರಿಂದ, ಏನೋ ಚಿನ್ನು, ಬೆಳಿಗ್ಗೆಯಿಂದ ನಿಂತು ನಿಂತು ಕಾಲ್ ನೋವು, ಸೊಂಟ ನೋವು ಬಂದಿದೆ ಬಾಕಿ. ಊರಲ್ಲಿರುವ ಪಕ್ಷಿಗಳೆಲ್ಲ ನನ್ನ ಅಡುಗೆಗೆ ಕ್ಯೂ ಅಲ್ಲಿ ಬಂದು ನಿಲ್ತಾ ಇದ್ರು, ಇವತ್ತು ಯಾರು ಬಂದಿಲ್ಲ. ಊರಲ್ಲಿರುವ ಪಕ್ಷಿಗಳೆಲ್ಲ ಇವತ್ತು ಎಲ್ಲಿಗೋದ್ರು? ಆವಾಗ ಚಿನ್ನಕ್ಕಾಗೆ, ಎಲ್ಲಿ ಅಮ್ಮ ಹೋಗ್ತಾರೆ? ನೀವು ಬೆಲೆ ಏರಿಕೆ ಮಾಡಿ ಹೇಳಿದ್ರೆ ಅವರೆಲ್ಲರೂ ಯಾಕೆ ಚಿಚ್ಚು ಹೋಟೆಲಿಗೆ ಹೋಗಿ ಊಟ ಮಾಡಬೇಕು ಅಂತ ಮನೆಯಲ್ಲೇ ಗಂಜಿ ಮಾಡಿಕೊಂಡು ಕುಡಿತಾರೆ. ನೀನು ಸಾಂಬಾರಿಗೆ ಒಂದು ರೇಟು, ಬದನೆಕಾಯಿ ಸಾರಿಗೆ ಒಂದು ರೇಟು ಅಂತ ಕೊಟ್ರೆ ಯಾರಮ್ಮ ಬರ್ತಾರೆ? ಚಿಚುಕಾಗೆ ಕೋಪದಿಂದ, ಏನೋ ಅವ್ರ ರೀತಿ ನೀನು ಕೂಡ ಮಾತಾಡ್ತಾ ಇದೀಯಾ? ನಾನು ಕಷ್ಟಪಟ್ಟು ದುಡಿಯಕ್ಕೆ ಇಷ್ಟು ಕೂಡ ರೇಟ್ ಇಲ್ಲದಿದ್ರೆ ಹೇಗೋ ಚಿನ್ನು? ಅಮ್ಮ, ನೀವು ರೇಟ್ನ ಕಡಿಮೆ ಮಾಡೋದಿದ್ರೆ ಅವ್ರ ಜೋಬಲ್ಲಿ ಹಣ ಇರಬೇಕಲ್ವಮ್ಮ. ನಮ್ಮ ವ್ಯಾಪಾರ ಚೆನ್ನಾಗಿ ನಡಿಬೇಕಂದ್ರೆ ನೀನು ಒಂದು ದೊಡ್ಡ ಬೋರ್ಡಲ್ಲಿ ಬೆಲೆ ಕಡಿಮೆಯಾಗಿದೆ ಅಂತ ಬರೀ, ಆವಾಗ ಕಸ್ಟಮರ್ ಖಂಡಿತ ಬರ್ತಾರೆ. ಚಿಚುಕಾಗೆ ಯೋಚನೆ ಮಾಡಿ, ಸರಿ ಸರಿ, ನೀನು ಇಷ್ಟು ದೂರ ಹೇಳೋದ್ರಿಂದ ನೀನು ಹೇಳುವ ದಾರಿಯ ಹಾಗೇನೆ ನಾಳೆಯಿಂದ ರೇಟ್ನ ಕಡಿಮೆ ಮಾಡ್ತೀನಿ. ಆವಾಗ್ಲಾದ್ರೂ ಜನರು ಬರ್ತಾರಾ ಅಂತ ನಾನು ನೋಡ್ತೀನಿ. ಸರಿ, ಈ ಬಿಸಿ ಹಾರಿದ ಅನ್ನವನ್ನು ಇವತ್ತು ನಾವೇ ತಿನ್ನೋಣ. ಮರುದಿನ ಬೆಳಗ್ಗೆ ಚಿಚುಕಾಗೆ ಅವಳ ಮನೆ ಮುಂದ್ಗಡೆ ಒಂದು ದೊಡ್ಡ ಬೋರ್ಡ್ ಅನ್ನ ಹಾಕಿಟ್ಟಿದ್ಲು. ಚಿಚುಕಾಗೆ ಹೋಟೆಲ್ ರೇಟು ಕಮ್ಮಿ ಮಾಡಿದೀನಿ, ಅನ್ನ ಬರೀ 10 ರೂಪಾಯಿ, ಸಾಂಬಾರ್ ಬರೀ 20 ರೂಪಾಯಿ ಅಂತ. ಹಾಗಂತ ಬೋರ್ಡಲ್ಲಿ ಹಾಕಿಟ್ಟು ಎಲ್ಲ ಅಡಿಗೆನೂ ಮಾಡಿ ಆ ದಿನ ಕಸ್ಟಮರ್ಸ್ ಯಾರಾದ್ರೂ ಬರ್ತಾರ ಏನೋ ಅಂತ ಕಾಯ್ತಾ ಇದ್ಲು ಚಿಚು. ಆದ್ರೆ ಅವತ್ತು ಕೂಡ ಯಾರೂ ಬರ್ಲೇ ಇಲ್ಲ. ಮಧ್ಯಾಹ್ನ ಸಮಯ ಆಯ್ತು, ಯಾರೂ ಬರ್ಲೇ ಇಲ್ಲ. ಕೊನೆಗೆ ಸಂಜೆ ಸಮಯನೂ ಆಯ್ತು, ಯಾರು ಕೂಡ ಆ ಕಡೆ ಕಣ್ಣೆತ್ತಿ ಕೂಡ ನೋಡ್ಲೇ ಇಲ್ಲ. ಪಾಪ ಚಿಚುಗೆ ತುಂಬಾನು ಬೇಜಾರಾಯ್ತು. ಏನೋ ಚಿನ್ನು, ನಿನ್ನ ಮಾತು ಕೇಳಿ ನಾ ಬೆಲೆನ ಕಡಿಮೆ ಮಾಡಿದ್ರೆ ಇವತ್ತು ಕೂಡ ಒಂದು ಪಕ್ಷಿಗಳು ಕೂಡ ಈ ಕಡೆ ಬರಲೇ ಇಲ್ಲ. ಇವತ್ತು ಕೂಡ ನಾನು ಮಾಡಿದ ಅಡಿಗೆ ಎಲ್ಲ ವೇಸ್ಟಾ? ಇವತ್ತು ನನ್ನ ಹಿಡುವಳಿ ಕೂಡ ವೇಸ್ಟ್ ಆಗ್ಬಿಡ್ತಾ? ಅಮ್ಮ, ನೀವು ಏನ್ ಬೋರ್ಡ್ ಹಾಕಿ ಏನಮ್ಮ ಪ್ರಯೋಜನ? ಪಕ್ಷಿಗಳು ಯಾವಾಗ್ಲೂ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ ಅಥವಾ ಮರದ ಮೇಲೆ ಕೂತಿರುತ್ತೆ. ನೀವು ಇಲ್ಲಿ ಮನೆ ಕೆಳಗೆ ಬೋರ್ಡ್ ಹಾಕಿದ್ರೆ ಯಾರಿಗಮ್ಮ ಗೊತ್ತಾಗೋದು? ಚಿಚುಕಾಗೆ ಡೌಟ್ ಆಗಿ, ಹಾಗಾದ್ರೆ ನಾನು ಎಲ್ಲೋ ವ್ಯಾಪಾರ ಮಾಡೋದು? ಮನೆ ಮುಂದೆ ಅಲ್ಲದೆ ಬೇರೆ ಎಲ್ಲೋ ಮಾಡೋದು? ಅಮ್ಮ, ನಿಮ್ಮ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂದ್ರೆ ನೀವು ಆಕಾಶದ ಎತ್ತರಕ್ಕೆ ಬೆಳಿಬೇಕು. ಅಂದರೆ ನೀವು ಕೆಳಗೆ ವ್ಯಾಪಾರವನ್ನು ಆರಂಭಿಸಿದ್ರೆ ಯಾರಿಗೆ ಏನಮ್ಮ ಗೊತ್ತಾಗೋದು? ಅವರಿಗೆ ಸಮಾನವಾಗಿ ಗೊತ್ತಾಗ್ಬೇಕು ಅಂದ್ರೆ ನೀವು ಕೂಡ ಮೇಲೆಗೆ ಹೋಗ್ಬೇಕು. ಚಿಚುಕಾಗೆ ಯೋಚನೆ ಮಾಡಿ, ಪಕ್ಷಿಗಳು ತಲೆ ಎತ್ತಿ ನನ್ನ ನೋಡ್ಬೇಕಾ? ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಚಿನ್ನು, ನನಗೆ ಗೊತ್ತಾಯ್ತು ಕಣೋ, ನೀನು ಹೇಳೋದೆಲ್ಲ ಅರ್ಥ ಆಯ್ತು. ಸರಿ, ನೀನು ಹೇಳುವ ಹಾಗೆ ಪಕ್ಷಿಗಳೆಲ್ಲ ನನ್ನ ತಲೆ ಎತ್ತಿ ನೋಡುವ ಹಾಗೆ ನಾನು ಕೂಡ ಅವರ ಲೆವೆಲಿಗೆ ನಾಳೆಯಿಂದ ನೋಡು ಏನ್ ಮಾಡ್ತೀನಿ ಅಂತ. ಆ ಪಕ್ಷಿಗಳೆಲ್ಲ ನನ್ನ ತಲೆ ಎತ್ತಿ ನೋಡುವ ಹಾಗೆ ನಾನು ನಾಳೆ ಏನ್ ಮಾಡ್ತೀನಿ ನೋಡು. ಅಮ್ಮ, ನೀವು ಹೀಗೇನೆ ಪಾಸಿಟಿವ್ ಆಗಿರಿ, ಆವಾಗ ನಿಮ್ ವ್ಯಾಪಾರ ಚೆನ್ನಾಗಿರುತ್ತೆ. ಆ ದಿನ ರಾತ್ರಿ ಇಡೀ ಚಿಚುಕಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಇದ್ಲು. ಚಿನ್ನು ತಲೆ ಎತ್ತಿ ನೋಡ್ಬೇಕು ಅಂತ ಹೇಳಿದ ಮಾತನ್ನ ಅವಳು ಬೇರೆ ತರ ಅರ್ಥ ಮಾಡ್ಕೊಂಡ್ಲು. ಮರುದಿನ ಬೆಳಗ್ಗೆ ಊರಿನ ಮಧ್ಯದಲ್ಲಿ ಒಂದು ಎತ್ತರವಾದ ಮರ. ಆ ಮರದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಊರಲ್ಲಿ ಎಲ್ಲರ ಮನೇನೂ ಕಾಣಿಸುತ್ತೆ. ಚಿಚುಕಾಗೆ ಅವಳ ಹೋಟೆಲ್ಗೆ ಬೇಕಾಗಿರುವ ಎಲ್ಲ ಸಾಮಾನುಗಳು, ಸಾಮಗ್ರಿಗಳು ಎಲ್ಲಾನು ತಗೊಂಡು ಆ ಮರದ ಮೇಲೆ ಒಂದು ಸ್ಟೇಜ್ ಹಾಕಿ ಒಂದು ಹೋಟೆಲ್ನ ಶುರು ಮಾಡಿದ್ಲು. ಆ ಹೋಟೆಲ್ ದೂರದಿಂದ ನೋಡಕ್ಕೆ ಒಂದು ಟ್ರೀ ಹೋಟೆಲ್ ತರಾನೇ ಕಾಣಿಸ್ತಾ ಇತ್ತು. ಮರುದಿನ ಬೆಳಗ್ಗೆ ವಾತಾವರಣ ಮೇಲೆ ಬದಲಾಯಿತು. ತಂಪಾದ ಗಾಳಿಯ ಜೊತೆ ಅಲ್ಲಿ ಜೋರಾಗಿ ಮಳೆ ಸುರಿತಾ ಇದ್ದಾಗ ಚಿಚುಕಾಗೆ ಒಂದು ಐಡಿಯಾನೂ ಬಂತು. ಆವಾಗ ಚಿಚುಕಾಗೆ, ಹಬ್ಬಾ, ಇವತ್ತು ಮಳೆ ಇಷ್ಟು ಜೋರಾಗಿ ಬೀಸ್ತಾ ಇದೆ. ಈ ಮಳೆಗೆ ಯಾರಿಗಾದ್ರೂ ಊಟ ತಿನ್ಬೇಕು ಅನ್ಸುತ್ತಾ? ಇಲ್ಲ, ಇವತ್ತು ಈ ಮಳೆಗೆ ನಾನು ಎಲ್ಲರಿಗೋಸ್ಕರ ಬಿಸಿ ಬಿಸಿ ಬಜ್ಜಿ ಮಾಡ್ತೀನಿ. ಚಿಚುಕಾಗೆ ಆ ಮರದ ಮೇಲೆನೆ ಒಲೆ ಕಚ್ಚಿ ಬಿಸಿ ಬಿಸಿಯಾಗಿ ಬಜ್ಜಿ ತಯಾರು ಮಾಡ್ತಾ ಇದ್ಲು.
ಆ ಬಜ್ಜಿಯ ಪರಿಮಳ ಊರೆಲ್ಲ ಆ ಮಳೆಯಲ್ಲೂ ಕೂಡ ಹರಡ್ತಾ ಇತ್ತು. ಹೀಗಿರುವಾಗ ಚಿಚುಕಾಗೆ ಕೈಯಲ್ಲಿ ಒಂದು ಮೈಕನ್ನ ಹಿಡ್ಕೊಂಡು ಒಂದು ಅನೌನ್ಸ್ಮೆಂಟ್ನ ಕೊಟ್ಲು. ಚಿಚುಕಾಗೆ ತುಂಬಾ ಜೋರಾಗಿ, ಹಲೋ 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 ಊರಿನ ಪಕ್ಷಿಗಳೇ, ಇವತ್ತು ನೀವೆಲ್ಲರೂ ನನ್ನ ಪ್ರಕಟಣೆಯನ್ನು ಕೇಳಿ. ಇವತ್ತು ಬೀಳ್ತಾ ಇರುವ ಈ ಮಳೆಗೆ ನಿಮ್ಮೆಲ್ಲರಿಗೂ ಇಷ್ಟವಾಗುವ ಹಾಗೆ ನಾನು ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ, ಈರುಳ್ಳಿ ಪಕೋಡ, ಬಜ್ಜಿಯನ್ನೆಲ್ಲ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಬಂದು ಬಿಸಿ ಬಿಸಿ ತಿನ್ಕೊಂಡೋಗಿ. ಹಾಗೆ ಚಿಚುಕಾಗೆ ಮೈಕ್ ಹಿಡ್ಕೊಂಡು ಜೋರಾಗಿ ಅನೌನ್ಸ್ ಮಾಡ್ತಾ ಇದ್ದಾಗ ಟುನಿ ಅವಳ ಮನೆಯಲ್ಲಿ ಕೂತ್ಕೊಂಡಿದ್ಲು. ಪಕ್ಕದಲ್ಲಿ ಚೋಟು ಕೂಡ ಕೂತ್ಕೊಂಡಿದ್ಲು. ಆ ಬಜ್ಜಿಯ ವಾಸನೆ ಅವರ ತನಕ ಬರ್ತಾ ಇತ್ತು. ಚಿಚುಕಾಗೆ ಅನೌನ್ಸ್ಮೆಂಟ್ ಕೂಡ ಅವರ ಕಿವಿಯಲ್ಲಿ ಕ್ಲಿಯರ್ ಆಗಿ ಬಿತ್ತು. ಅರೆ, ಏನಿದು? ಇದು ಚಿಚ್ಚುವಿನ ಧ್ವನಿ ರೀತಿ ಕೇಳಿಸ್ತಾ ಇದೆ. ಆದ್ರೆ ಈ ಧ್ವನಿ ಮನೆ ಹತ್ರದಿಂದ ಬರದೆ ಎಲ್ಲೋ ಮೇಲ್ಗಡೆ ದೂರದಿಂದ ಬರುವ ಹಾಗೆ ಕೇಳಿಸ್ತಿದೆ. ಅರೆ ಹೌದು ತುನಿ, ಈ ಕ್ಲೈಮೇಟಿಗೆ ಬಿಸಿ ಬಿಸಿ ಬಜ್ಜಿ ಅಂದಾಗ ನನ್ ಬಾಯಲ್ಲಿ ನೀರ್ ಸುರಿತಾ ಇದೆ. ಬಾ ತುನಿ, ಬೇಗ ಹೋಗಿ ನೋಡೋಣ. ಚೋಟು ಹಾಗೂ ಟೋನಿ ಇಬ್ರು ಕೂಡ ಛತ್ರಿ ಹಿಡ್ಕೊಂಡು ಹೊರಗಡೆ ಬಂದ್ರು. ಅವ್ರ ಜೊತೆನೆ ಮಹಿ ಹದ್ದು, ಲೂಸಿ ಪಾರಿವಾಳ ಹಾಗೂ ಕುಹುಬಾತು ಕೂಡ ಬಂದ್ರು. ಅವ್ರೆಲ್ರೂ ಆ ಮರದ ಕೆಳಗಡೆ ಬಂದು ನೋಡಿದ್ರು. ಎಲ್ಲೇ ನೋಡಿದ್ರು ಕೂಡ ಅಲ್ಲಿ ಎಲ್ಲೂ ಕೂಡ ಚಿಚುಕಾಗೆ ಇಲ್ಲ. ಏನ್ ತುನಿ, ಚಿಚ್ಚುವಿನ ಧ್ವನಿ ಕೇಳಿಸ್ತಾ ಇದೆ, ಆದ್ರೆ ಅಂಗಡಿ ಎಲ್ಲೂ ಕಾಣಿಸ್ತಾ ಇಲ್ಲ. ವಾಸನೆ ಬೇರೆ ಎಲ್ಲಿಂದನೋ ಘಮ ಘಮ ಬಜ್ಜಿ ವಾಸನೆ ಬರ್ತಾ ಇದೆ. ಹೌದು ಮಗಿಯವ್ರೆ, ಧ್ವನಿ ಮಾತ್ರ ಕೇಳಿಸ್ತಾ ಇದೆ, ಆದ್ರೆ ಅಂಗಡಿ ಎಲ್ಲೂ ಕಾಣ್ತಾ ಇಲ್ಲ. ಏನಾದ್ರೂ ದೆವ್ವ ಬಜ್ಜಿ ಬೋಂಡ ಏನಾದ್ರೂ ವ್ಯಾಪಾರ ಮಾಡ್ತಾ ಇದೆಯಾ ಏನು? ಚಿಚುಕಾಗೆ ಮೇಲೆ ನಿಂತ್ಕೊಂಡು, ಲೂಸಿ, ದೆವ್ವ ಏನೂ ಇಲ್ಲ, ನಾನೇ ನಿಮ್ಮ ಚಿಚ್ಚುಕಾಗೆ. ಕೆಳಗಡೆ ಎಲ್ಲಿ ನೋಡ್ತಾ ಇದ್ದೀರಾ? ತಲೆ ಎತ್ತಿ ಮೇಲ್ಗಡೆ ನೋಡಿ. ಚಿಚುಕಾಗಿಯ ವಾಯ್ಸ್ ಕೇಳಿದ ತಕ್ಷಣ ಪಕ್ಷಿಗಳು ಎಲ್ರೂ ಕೂಡ ತಲೆ ಎತ್ತಿ ಮೇಲೆ ನೋಡಿದ್ರು. ಆವಾಗ ಮರದ ಮೇಲೆ ಚಿಚುಕಾಗೆ ಬಿಸಿ ಬಿಸಿ ಬಜ್ಜಿನ ಮಾಡ್ತಾ ಇದ್ಲು. ಅಲ್ಲಿ ಒಂದು ಚಿಕ್ಕ ಹೋಟೆಲ್ ಸೆಟಪ್ ಮಾಡಿದ್ಲು. ಅದು ನೋಡಕ್ಕಂತೂ ತುಂಬಾ ಚೆನ್ನಾಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಕೆಳಗಡೆಯಿಂದ ಮೇಲೆ ಚಿಚುಕಾಗಿಯ ಹೋಟೆಲ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಟುನಿ, ಏನ್ ಚಿಚ್ಚು, ಮರದ ಮೇಲೆ ಬಜ್ಜಿ ವ್ಯಾಪಾರ ಮಾಡ್ತಾ ಇದೀಯಾ? ನಿನ್ಗೇನಾದ್ರೂ ಹುಚ್ಚ? ಮರದ ಮೇಲೆ ಹೋಗಿ ಬಜ್ಜಿ ವ್ಯಾಪಾರ ಮಾಡ್ತಿದೀಯಾ? ಏನ್ ಚಿಚ್ಚು, ನೆಲದ ಮೇಲೆ ಅಂಗಡಿನ ಹಾಕಿರ್ತೀಯ ಅಂದ್ರೆ ನೀನು ಮರದ ಮೇಲೆ ಹೋಗಿ ವ್ಯಾಪಾರವನ್ನು ಮಾಡ್ತಾ ಇದೀಯಾ? ನಾವು ಅಷ್ಟು ಮೇಲೆ ಬಂದ್ರೆ ಕೆಳಗೆ ಬೀಳಲ್ವಾ? ಇಲ್ಲಿ ನೋಡು ಚೋಟು, ನೀವು ಯಾರು ಮೇಲೆ ಬಂದ್ರೆ ಬೀಳದಿಲ್ಲ. ನನ್ನ ಮಗ ಚಿನ್ನು ಹೇಳ್ದ, ನಾನು ವ್ಯಾಪಾರದಲ್ಲಿ ಚೆನ್ನಾಗಿ ಮುಂದುವರಿಬೇಕಂದ್ರೆ ಮೊದಲು ಮೇಲೆ ಹೋಗ್ಬೇಕು ಅಂತ. ಅದಕ್ಕೇನೆ ನೀವೆಲ್ಲರೂ ತಲೆ ಎತ್ತಿ ನೋಡುವ ಹಾಗೆ ನನ್ನ ವ್ಯಾಪಾರವನ್ನು ಮರದ ಮೇಲೆ ಆರಂಭಿಸಿದ್ದೀನಿ. ಮಹಿ ಹದ್ದು ನಗುತ್ತಾ, ಅಯ್ಯೋ ಹುಚ್ಚಿ, ನಿನ್ ಮಗ ಹೇಳಿದ್ದು ಬೇರೆ ಅರ್ಥದಲ್ಲಿ ಕಣೆ. ಅದನ್ನ ನೀನು ತಪ್ಪಾಗಿ ತಿಳ್ಕೊಂಡು ಇವಾಗ ಮರದ ಮೇಲೆ ಹೋಗಿ ಕೂತ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದೀಯಾ? ಆ ಬಜ್ಜಿನ ಕೆಳಗಿಳಿಸು, ನಾವು ಮರ ಹತ್ತಿದ್ರೆ ಬಿದ್ದೋಗ್ತೀವಿ. ಓ, ಬಜ್ಜಿನ ಕೆಳಗಿಳಿಸ್ಬೇಕಾ? ಇರಿ, ಇವಾಗ್ಲೇ ನಿಮಗೆ ಒಂದು ಲಿಫ್ಟ್ ಸಿಸ್ಟಮ್ನ ಆರಂಭಿಸ್ತೀನಿ. ಚಿಚುಕಾಗೆ ಒಂದು ಚಿಕ್ಕ ಬುಟ್ಟಿಗೆ ಹಗ್ಗ ಕಟ್ಟಿ ಕೆಳಗಡೆ ಹಾಕಿದ್ಲು. ನಿಮಗೆ ಎಷ್ಟು ಬಜ್ಜಿ ಬೇಕು ಅಂತ ಲೆಕ್ಕ ಹಾಕಿ ಆ ಬುಟ್ಟಿಯಲ್ಲಿ ಹಣವನ್ನು ಹಾಕಿ ನಾನು ಬಜ್ಜಿಯನ್ನು ಕಳಿಸ್ತೀನಿ. ತುನಿಗುಬ್ಬಚ್ಚಿ ನಗುತ್ತಾ, ಸರಿ ಸರಿ, ನನಗೆ 2 ಪ್ಲೇಟು ಮೆಣಸಿನಕಾಯಿ ಬಜ್ಜಿ ಬೇಕು. ಹಣವನ್ನು ಬುಟ್ಟಿಯಲ್ಲಿ ಹಾಕಿದ್ದೀನಿ. ಹೌದು ಚೋಟು, ನನಗೂ ಕೂಡ 2 ಪ್ಲೇಟು ಈರುಳ್ಳಿ ಪಕೋಡ ಬೇಕು. ಹಣವನ್ನು ಬುಟ್ಟಿಯಲ್ಲಿ ಹಾಕಿದ್ದೀನಿ. ಹಾಗೆ ಚಿಚುಕಾಗಿಯ ಬುಟ್ಟಿಲಿದ್ದ ಹಣ ತಗೊಂಡು ಆ ಬುಟ್ಟಿಯಲ್ಲಿ ಬಜ್ಜಿ ಇಟ್ಟು ಕೆಳಗಡೆ ಕಳ್ಸದ್ಲು. ಪಕ್ಷಿಗಳು ಎಲ್ರೂ ಕೂಡ ಸಂತೋಷದಿಂದ ಆ ಬಜ್ಜಿ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಆ ಮಳೆ ವಾತಾವರಣದಲ್ಲಿ ಬಿಸಿ ಬಿಸಿ ಬಜ್ಜಿ ತಿನ್ನೋದು ಪಕ್ಷಿಗಳು ಎಲ್ರಿಗೂ ತುಂಬಾನೇ ಇಷ್ಟ ಆಗಿತ್ತು. ವಾವ್ ಚಿಚ್ಚು ಅವರೇ, ಬಜ್ಜಿ ತುಂಬಾನೇ ಸೂಪರ್ ಆಗಿದೆ. ಈ ಮಳೆಯಲ್ಲಿ ಅದು ಕೂಡ ಲಿಫ್ಟ್ ಸಿಸ್ಟಮ್ ಅಲ್ಲಿ ಬಜ್ಜಿ ಬರೋದು ನೋಡ್ಲಿಕ್ಕೆ ಮಜಾ ಆಗಿದೆ. ಚಿಚ್ಚು, ನಿನ್ನ ಐಡಿಯಾ ಸೂಪರ್. ಬೆಲೆಯನ್ನು ಕಡಿಮೆ ಮಾಡಿ ವೆರೈಟಿ ಸ್ನ್ಯಾಕ್ಸ್ ಹಾಕಿದ್ರೆ ಯಾಕೆ ನಿನ್ಗೆ ವ್ಯಾಪಾರ ಆಗಲ್ಲ? ಇವತ್ತು ನಿನ್ನ ಬಜ್ಜಿ ಎಲ್ಲ ವ್ಯಾಪಾರ ಆಗುತ್ತೆ ನೋಡು. ಚಿಚುಕಾಗೆ ಸಂತೋಷದಿಂದ, ಥ್ಯಾಂಕ್ ಯು. ನನ್ನ ಹೊಸ ಹೋಟೆಲಿಗೆ ಬಂದ ನಿಮಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ಯಾರಿಗಾದ್ರೂ ಬಜ್ಜಿ ಬೇಕಾದ್ರೆ ಬೇಗ ಹೇಳಿ. ಹಾಗೆ ಪಕ್ಷಿಗಳು ಎಲ್ರು ಕೂಡ ಆ ದಿನ ಚಿಚುಕಾಗೆ ಅಂಗಡಿಯಲ್ಲಿ ಬಜ್ಜಿ ತಗೊಂಡು ತಿಂತಾ ಇದ್ರು. ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಚಿಚುನ ಎಲ್ರು ಬಾಯಿ ತುಂಬಾ ಹೊಗಳ್ತಾನೋ ಇದ್ರು. ಆ ದಿನ ಸಂಜೆ ಸಮಯ ಚಿಚುಕಾಗೆ ವ್ಯಾಪಾರನ ಮುಗೀತು, ಮಳೆನೋ ನಿಂತೋಯ್ತು. ಚಿಚುಕಾಗೆ ಅವಳು ಆ ದಿನ ಸಂಪಾದನೆ ಮಾಡಿದ ಹಣನ ತಗೊಂಡು ಸಂತೋಷವಾಗಿ ಮನೆಗೆ ಬಂದು ಚಿನ್ನು ಹತ್ರ ಆ ಹಣನ ತೋರ್ಸದ್ಲು. ಆವಾಗ, ಲೇ ಚಿನ್ನು, ನೀನ್ ಹೇಳಿದ್ದು ನಿಜ ಕಣೋ. ಇವತ್ತು ನನ್ ವ್ಯಾಪಾರ ಚೆನ್ನಾಗಿತ್ತು. ಕ್ಯಾಶ್ ಬಾಕ್ಸ್ ನೋಡು, ಹಣ ತುಂಬಿದೆ. ಚಿನ್ನುಕಾಗೆ ಆಶ್ಚರ್ಯದಿಂದ, ಅಮ್ಮೋ, ನಿಜವಾಗ್ಲೂ ನಾನು ಹೇಳಿದ ರೀತಿ ನೀವು ಬೆಲೆಯನ್ನು ಕಡಿಮೆ ಮಾಡಿ ವ್ಯಾಪಾರ ಮಾಡಿದ್ರಾ?
ಲೇ, ಬೆಲೆಯನ್ನು ಕಡಿಮೆ ಮಾಡಿ ಮಾತ್ರ ಅಲ್ಲ ಕಣೋ, ನೀನು ಎಲ್ಲರೂ ನನ್ನ ತಲೆ ಎತ್ತಿ ನೋಡುವ ಹಾಗೆ ವ್ಯಾಪಾರ ಮಾಡು ಅಂತ ಹೇಳ್ದೆ ಅಲ್ವಾ. ನಾನು ಮರದ ಮೇಲೆ ಒಂದು ರೆಸ್ಟೋರೆಂಟ್ನ ಆರಂಭಿಸಿದ್ದೆ. ಅಲ್ಲೇ ಇವತ್ತು ಬಜ್ಜಿ ಬೋಂಡನ ಮಾಡಿದೆ. ಎಲ್ಲರೂ ಬಂದು ನನ್ ಜೊತೆ ತಗೊಂಡ್ರು. ಚಿನ್ನು ಅದನ್ನ ಕೇಳಿ ಶಾಕ್ ಆಗಿ, ಏನು, ನೀವು ಮರದ ಮೇಲೆ ವ್ಯಾಪಾರವನ್ನು ಆರಂಭಿಸಿದ್ರಾ? ಅಮ್ಮ, ನೀವು ಎತ್ತರದಲ್ಲಿ ವ್ಯಾಪಾರವನ್ನು ಮಾಡ್ಬೇಕು ಅಂತ ನಾನು ಹೇಳಿದ ಅರ್ಥ, ನೀವು ರೇಟನ್ನು ಕಡಿಮೆ ಮಾಡಿ ಚೆನ್ನಾಗಿ ವ್ಯಾಪಾರ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋಟೆಲ್ ಅನ್ನು ಕಟ್ಟಿ ವ್ಯಾಪಾರ ಮಾಡ್ಬೇಕು ಅಂತ. ಏನಮ್ಮ ನಿಮ್ಮ ಮೂಳೆ ಈ ರೀತಿ ಕೆಲಸ ಮಾಡ್ತಿದೆ? ಚಿಚ್ಚು ನಗುತ್ತಾ, ಲೇ, ನೀನು ಯಾವ ಉದ್ದೇಶದಿಂದ ಹೇಳಿದ್ಯೋ ಏನೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ನ ವ್ಯಾಪಾರ ಇವತ್ತು ಕ್ಲಿಕ್ ಆಯ್ತಲ್ವಾ. ನಾಳೆಯಿಂದ ಕೂಡ ನಾನು ಇದೇ ರೀತಿ ಮರದ ಮೇಲೆ ವ್ಯಾಪಾರ ಮಾಡ್ತೀನಿ. ಬೇಕಂದ್ರೆ ಕೆಳಗೆ ಒಂದು ಟೆಂಟ್ ಅನ್ನು ಹಾಕೋತೀನಿ. ಚಿನ್ನು ಆಶ್ಚರ್ಯದಿಂದ, ಏನೋ ಅಮ್ಮ, ನೀವು ಏನೋ ಒಂದು ಹೇಳಿದ್ರೆ ಏನೋ ಒಂದು ವ್ಯಾಪಾರನ ಮಾಡ್ತಾ ಇದ್ದೀರಾ. ಹೇಗೋ ನಮಗೆ ವ್ಯಾಪಾರ ಆಗ್ತಾ ಇದೆಯಲ್ವಾ, ಅಷ್ಟೇ ಸಾಕಮ್ಮ ನನ್ಗೆ. ಲೇ, ನಾಳೆ ಕೂಡ ಮಳೆ ಬರ್ಬೇಕು, ಆವಾಗ್ಲೇ ನಾನು ಬಜ್ಜಿ ಬೋಂಡ ವ್ಯಾಪಾರ ಮಾಡಕ್ಕಾಗೋದು. ಇಬ್ರು ಸಂತೋಷದಿಂದ ನಗಾಡ್ತಾ ಇದ್ರು. ಚಿನ್ನಕ್ಕಾಗಿ ಹೇಳಿದ ಮಾತು ಒಂಥರ, ಆದ್ರೆ ಅದನ್ನ ಚಿಚುಕಾಗಿ ಅರ್ಥ ಮಾಡ್ಕೊಂಡಿದ್ದು ಬೇರೆ ತರ. ಆದ್ರೂ ಕೂಡ ಅವಳ ಬುದ್ಧಿವಂತಿಕೆಯಿಂದ, ಅವಳ ಕ್ರಿಯೇಟಿವಿಟಿಯಿಂದ ಸೂಪರ್ ಆಗಿ ಮರದ ಮೇಲೆ ಒಂದು ಹೋಟೆಲ್ನ ನಡೆಸಿ ಪಕ್ಷಿಗಳು ಎಲ್ರು ಅವಳನ್ನ ಹುಡ್ಕೊಂಡ್ ಬರೋ ತರ ಮಾಡಿ ಅವಳ ವ್ಯಾಪಾರನ ತುಂಬಾ ಚೆನ್ನಾಗಿ ಅವಳು ನಡೆಸಿದ್ಲು. ಆ ದಿನ ಹೇಗೆ ಅವಳ ವ್ಯಾಪಾರ ಚೆನ್ನಾಗಿ ನಡೆದು ಹಣ ಸಂಪಾದನೆ ಮಾಡಿದ್ಲು, ಅದೇ ರೀತಿ ಸುಮಾರು ದಿನಗಳು ಅವಳ ವ್ಯಾಪಾರ ತುಂಬಾ ಚೆನ್ನಾಗಿನೇ ನಡೀತಾ ಇತ್ತು. ಮರದಲ್ಲಿ ಚಿಚುವಿನ ಕುಟುಂಬ. ಚಿಚುಕಾಗಿ ತುಂಬಾ ದೊಡ್ಡ ಶ್ರೀಮಂತೆಯಾಗಿದ್ಲು. ಅವಳಿಗೆ ಊರಿನ ಗಡಿಯಲ್ಲಿ ಹೊಲ ಇತ್ತು, ಊರಿನ ಮಧ್ಯದಲ್ಲಿ ದೊಡ್ಡ ಮನೆ ಇತ್ತು, ಬ್ಯಾಂಕ್ ಅಲ್ಲಿ ತುಂಬಾನೇ ಹಣ ಇತ್ತು. ಇವಾಗ ಅವಳಿಗೆ ಮದ್ವೆ ವಯಸ್ಸು ಬಂದಿದ್ರಿಂದ ಅವಳು ಒಬ್ಬ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡು, ಅವಳ ಹತ್ರ ತುಂಬಾನೇ ಹಣ ಆಸ್ತಿ ಎಲ್ಲಾನು ಇರೋದ್ರಿಂದ ಶ್ರೀಮಂತ ಹುಡುಗ ಬೇಡ, ಬಡವನಾಗಿದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅನ್ಕೊಂಡು ಅಂತ ಹುಡುಗನ ಹುಡುಕ್ತಾ ಇದ್ಲು. ಹೀಗಿರುವಾಗ ಒಂದಿನ ಬೆಳಗ್ಗೆ ಲೂಸಿ ಪಾರಿವಾಳ ಅನ್ನುವ ಹುಡುಗ ಬಾವಿಯಿಂದ ನೀರನ್ನ ಸೇದ್ತಾ ಇದ್ದ. ಆ ಸಮಯದಲ್ಲಿ ಚಿಚ್ಚು ಅವನನ್ನ ನೋಡಿ, ಅವನು ನೋಡಕ್ಕೆ ತುಂಬಾನು ಚುರುಕಾಗಿದ್ದಾನೆ, ತುಂಬಾ ಸ್ಮಾರ್ಟ್ ಆಗಿದ್ದಾನೆ ಅಂತ ಅವನ ಹತ್ತಿರ ಹೋಯ್ತು. ಏನು ಲೂಸಿ ಅವ್ರೆ, ತುಂಬಾ ಕಷ್ಟಪಟ್ಟು ನೀರ್ ಸೇದ್ತಾ ಇದ್ದೀರಾ? ನೀವು ನೋಡಕ್ಕೆ ಬಿಳಿಯಾಗಿ ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ನಿಮ್ಮಂತವ್ರು ಇಷ್ಟು ಬಿಸಿಲಲ್ಲಿ ಕಷ್ಟಪಡೋದನ್ನ ನೋಡಿದ್ರೆ ನನ್ ಮನ್ಸಿಗೆ ಕಷ್ಟ ಆಗುತ್ತೆ. ಬೇಕಾದ್ರೆ ಒಂದ್ ಮಾಡ್ತೀರಾ? ನನ್ನನ್ನ ಮದುವೆ ಮಾಡ್ಕೊಳ್ಳಿ. ನನ್ ಮನೆಗ್ ಬಂದು ನೀವು ಮಹಾರಾಜ ತರ ಸಂತೋಷವಾಗಿ ಬಾಳ್ಬಹುದು. ಅದನ್ ಕೇಳಿ ಲೂಸಿ ಪಾರಿವಾಳ ತುಂಬಾ ಆಶ್ಚರ್ಯದಿಂದ, ಅಯ್ಯೋ ಚಿಚ್ಚು ಅವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ನೀವು ಎಷ್ಟು ದೊಡ್ಡ ಶ್ರೀಮಂತೆ, ನಾನು ಸ್ವಂತವಾದ ಮನೆ ಕೂಡ ಇಳದೆ ಇರುವ ಒಬ್ಬ ಬಡವ. ನನ್ನನ್ನ ನೀವು ಮದುವೆ ಮಾಡ್ಕೊಂಡ್ರೆ ನಮ್ಮಿಬ್ರಿಗೂ ಖಂಡಿತ ಸೆಟ್ ಆಗಲ್ಲ ರೀ. ಆವಾಗ ಚಿಚ್ಚು ನಗುತ್ತಾ, ಯಾಕೆ ಸೆಟ್ ಆಗಲ್ಲ? ಎಲ್ಲ ಸೆಟ್ ಆಗುತ್ತೆ. ನನ್ನ ಹತ್ರ ತುಂಬಾ ಹಣ ಇದೆ. ನಿಮ್ಗೆ ಯಾವ್ದೇ ಕಷ್ಟನೂ ಇಲ್ದೆ ನೀವು ಅಲ್ಲಿ ಸಂತೋಷವಾಗಿ ಬಾಳ್ಬೋದು. ಈ ಕಷ್ಟಪಟ್ಟು ನೀರ್ ಸೇದೋದು ಇದೆಲ್ಲ ನೀವು ಮಾಡ್ಬೇಕಾಗಿಲ್ಲ. ನಿಮ್ಗೋಸ್ಕರ ಅಲ್ಲಿ ಕೆಲ್ಸದವರು ಸುಮಾರು ಜನ ಇರ್ತಾರೆ. ನನ್ನನ್ನ ಮದ್ವೆ ಮಾಡ್ಕೊಳ್ಳಿ, ನಿಮ್ ಜೀವನ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆವಾಗ ಲೂಸಿ ಅವನ್ ಮನ್ಸಲ್ಲಿ, ನನಗೆ ಅಂತ ಸ್ವಂತ ಮನೆ ಕೂಡ ಇಲ್ಲ, ದಿನ ಕೂಲಿ ಕೆಲ್ಸಕ್ಕೆ ಹೋಗಿನೇ ನಾನ್ ಕೂಡ ಬಾಳ್ಬೇಕು. ಆದ್ರೆ ಈ ಚಿಚಿ ಏನೋ ನನ್ನನ್ನ ಮದುವೆ ಮಾಡ್ಕೊಂಡು ಮಹಾರಾಜನ್ ತರ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸರಿ, ನನಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಇವಳನ್ನ ನಾನೇ ಮದುವೆ ಮಾಡ್ಕೊಳ್ತೀನಿ ಹಾಗಂತ ಮನ್ಸಲ್ಲಿ ಅಂದ್ಕೊಂಡ. ಸರಿ ಚಿಚ್ಚು ಅವ್ರೆ, ನೀವು ಪ್ರೀತಿಯಿಂದ ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಗೆ ದೊಡ್ಡ ಮನ್ಸು, ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ನನ್ಗೆ ಯಾವುದೇ ಕಷ್ಟನೇ ಇಲ್ಲ. ಆವಾಗ ಚಿಚುಕಾಗಿ ಸಂತೋಷದಿಂದ, ಹಾಗ್ ಬನ್ನಿ ದಾರಿಗೆ, ನೋಡಿ ನಾಳೆನೆ ನಮ್ಮೂರಲ್ಲಿ ನಮಗ್ ಮದ್ವೆ, ಎಷ್ಟು ಆಡಂಬರವಾಗಿ ಎಷ್ಟು ಫೇಮಸ್ ಆಗಿ ನಮ್ಮ ಮದ್ವೆ ನಡೆಯುತ್ತೆ ಅಂತ ನೋಡಿ. ಹಾಗೆ ಮರುದಿನ ಬೆಳಗ್ಗೆ ಚಿಚುಕಾಗೆ ಹಾಗೂ ಲೂಸಿ ಪಾರಿವಾಳಕ್ಕೆ ಊರಿನ ಮಧ್ಯದಲ್ಲಿರುವ ಒಂದು ದೊಡ್ಡ ಮಂಟಪದಲ್ಲಿ ತುಂಬಾನು ಆಡಂಬರವಾಗಿ ಮದುವೆ ನಡೀತು. ಆ ಮದುವೆಗೆ ಊರಿನವರು ಎಲ್ರೂ ಬಂದ್ರು. ಚಿಚುಕಾಗೆ ಹಣನ ನೀರ್ ತರ ಖರ್ಚು ಮಾಡಿ ಎಲ್ರಿಗೂ ಉಡುಗೊರೆಗಳನ್ನ ಕೊಡ್ತಾ ಇದ್ಲು. ಅಷ್ಟು ಆಡಂಬರ ಖರ್ಚು ಲೂಸಿಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಮದುವೆ ಎಲ್ಲ ಮುಗಿದ್ಮೇಲೆ ಬಂದವರು ಎಲ್ರೂ ಕೂಡ ಮನೆಯಿಂದ ಹೋದ್ಮೇಲೆ ಇವಾಗ ಲೂಸಿ ಹಾಗೂ ಚಿಚ್ಚು ಮಾತ್ರ ಇದ್ರು. ಏನ್ ಚಿಚ್ಚು ಇದು, ಮದುವೆಗೆ ಎಲ್ಲರನ್ನ ಬರಕೇಳಿದು ಸರಿನೇ, ಅವ್ರಿಗೆ ಊಟ ಹಾಕಿ ತಪ್ಪಲ್ಲ, ಆದ್ರೆ ಇಷ್ಟು ಬೆಲೆ ಬಾಳುವ ಉಡುಗೊರೆಗಳನ್ನ ಕೊಡ್ಬೇಕಾಗಿತ್ತಾ? ಇಷ್ಟೆಲ್ಲ ಖರ್ಚು ಮಾಡೋದು ನನಗೆ ಸ್ವಲ್ಪನೇ ಇಷ್ಟ ಆಗ್ತಾ ಇಲ್ಲ ಚಿಚ್ಚು. ಹಾಗಂತ ಲೂಸಿ ಹೇಳಿದಕ್ಕೆ ಚಿಚ್ಚು ಅಹಂಕಾರದಿಂದ, ಏನೋ ನನ್ನ ಮದುವೆ ಮಾಡ್ಕೊಂಡೆ ಅಂತ ಇವತ್ತಿಂದೇ ನಾನು ಏನಕ್ಕೆ ಖರ್ಚು ಮಾಡ್ಬೇಕೋ ಏನಕ್ಕೆ ಖರ್ಚು ಮಾಡಬಾರ್ದು ಅಂತ ನೀನ್ ರೂಲ್ ಹಾಕ್ತೀಯಾ? ಇದು ನಮ್ಮಪ್ಪ ಅಮ್ಮ ಸಂಪಾದನೆ ಮಾಡಿ ಇಟ್ಟು ಹೋಗಿದ್ದ ಹಣ, ಇದು ನನಗ್ ಸ್ವಂತ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗ್ ಗೊತ್ತು. ನನ್ ಮದ್ವೆ ನಾರ್ಮಲ್ ಆಗಿ ನಡೆಯಕ್ಕೆ ನಾನು ಒಪ್ಕೊಳ್ತೀನಾ? ಇಷ್ಟು ಕೂಡ ಆಡಂಬರ ಇಲ್ಲ ಅಂದ್ರೆ ಆಮೇಲೆ ಅದು ಚಿಚ್ಚು ಮದ್ವೆ ಹೇಗಾಗುತ್ತೆ? ಆವಾಗ ಲೂಸಿ ಪಾರಿವಾಳ, ಹಾಗಲ್ಲ ಚಿಚ್ಚು, ಹಣನ ನೀರ್ ತರ ಖರ್ಚು ಮಾಡಿದ್ರೆ ನಿನಗೆ ಕಷ್ಟ ಅಲ್ವಾ? ಅದಕ್ಕೆ ಸುಮ್ನೆ ನಿನಗೋಸ್ಕರ ಹೇಳ್ದೆ ಅಷ್ಟೇ.
ಹೀಗೆ ದಿನಗಳು ಹೋಯ್ತು. ಚಿಚುಕಾಗೆ ಹಾಗೂ ಲೂಸಿ ಪಾರಿವಾಳಕ್ಕೆ ಇಬ್ರು ಮುದ್ದಾದ ಮಕ್ಕಳು ಹುಟ್ಟಿದ್ರು. ಮಗನ ಹೆಸರು ಚಿನ್ನುಕಾಗೆ, ಅವರ ಮಗಳ ಹೆಸರು ಚಿನ್ನಿ ಪಾರಿವಾಳ. ಹೀಗೆ ಅವ್ರ ಕುಟುಂಬ ತುಂಬಾ ಸಂತೋಷವಾಗಿ ಬಾಳ್ತಾ ಇತ್ತು. ಒಂದಿನ ಮಧ್ಯಾಹ್ನದ ಸಮಯ ಚಿಚುಕಾಗೆ ಅವಳ ಮಕ್ಕಳ ಜೊತೆ ಆಟಾಡ್ತಾ ಇದ್ದಾಗ ಅವಳ ಗೆಳತಿಯರಾದ ಚೋಟಿಗಿಳಿ ಹಾಗೂ ಟುನಿಗುಬ್ಬಚ್ಚಿ ಅಲ್ಲಿಗೆ ಬಂದ್ರು. ಅವರಿಬ್ರು ತುಂಬಾನೇ ಸ್ವಾರ್ಥಿಗಳು. ಹೇಗಾದ್ರೂ ಚಿಚುಕಾಗಿಯ ಆಸ್ತಿನ ಸ್ವಂತ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇರೋರು. ಅವರಿಬ್ರು ಮನೆಗೆ ಬಂದ ತಕ್ಷಣ, ಏನ್ ಚಿಚು ಇದು, ಇಬ್ರು ಮಕ್ಳ ಜೊತೆ ತುಂಬಾ ಸಂತೋಷವಾಗಿ ಆಟಾಡ್ತಿದ್ಯಾ ಅಂತ ಕಾಣಿಸ್ತಿದೆ. ಅರೆ ಟುನಿ, ಚೋಟು, ಬನ್ನಿ ಬನ್ನಿ, ಬಂದ್ ಕೂತ್ಕೊಳ್ಳಿ ಬನ್ನಿ. ಏನ್ ಚಿಚು ಇದು, ನೀನು ಈಗಾಗ್ಲೇ ತುಂಬಾ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ವುಮನ್ ಆಗಿರ್ತೀಯ ಅಂತ ಅನ್ಕೊಂಡ್ರೆ ಮಕ್ಳ ಜೊತೆ ಆಟಾಡ್ಕೊಂಡಿದೀಯ ನೀನು. ನಿನ್ನ ಸ್ಟೇಟಸ್ಗೆ ಈ ರೀತಿ ಮನೆಯೊಳಗಡೆ ಇರ್ಬೋದಾ? ಹೊಸ ಬಿಸ್ನೆಸ್ ಏನಾದ್ರೂ ಸ್ಟಾರ್ಟ್ ಮಾಡಿ ಫೇಮಸ್ ಆಗ್ಬೇಕಲ್ವಾ ಚಿಚು? ಆವಾಗ ಚಿಚುಕಾಗೆ, ಬಿಸ್ನೆಸ್ಸಾ? ನನಗೆ ಬಿಸ್ನೆಸ್ ಬಗ್ಗೆ ಎಲ್ಲ ಏನು ಗೊತ್ತಿಲ್ವಲ್ಲ. ಅದು ಅಲ್ದೆ ನನ್ನ ಹತ್ರ ಇರೋ ಹಣನೇ ನನಗೆ ಸಾಕು ಚೋಟು. ಅಯ್ಯೋ ಚಿಚು, ನಿನಗೆ ಏನು ಗೊತ್ತಿಲ್ಲ ಅಂದ್ರೆ ಏನಿವಾಗ? ನನಗೂ ಚೋಟುಗೂ ಗೊತ್ತಿದೆ ತಾನೆ. ನಾವು ಸಿಟಿಯಲ್ಲಿ ಒಂದು ದೊಡ್ಡ ಶಾಪಿಂಗ್ ಮಾಲ್ ಓಪನ್ ಮಾಡೋಣ ಅಂತ ಇದ್ದೀವಿ. ಆದ್ರೆ ಅದಕ್ಕೆ ಲಕ್ಷಗಟ್ಲೆ ಹಣ ಖರ್ಚಾಗುತ್ತೆ. ನಮ್ಮ ಹತ್ರ ಹಣ ಇಲ್ವಲ್ಲ. ನೀನು ಇನ್ವೆಸ್ಟ್ ಮಾಡು, ವ್ಯಾಪಾರ ಎಲ್ಲಾನು ನಾನು ಚೋಟು ಇಬ್ರು ನೋಡ್ಕೊಳ್ತೀವಿ. ಲಾಭದಲ್ಲಿ ನಿನಗೆ ಜಾಸ್ತಿನೇ ಕೊಡ್ತೀವಿ. ನಿನ್ನ ಆಸ್ತಿ ಡಬಲ್ ಆಗುತ್ತೆ ಅಲ್ವಾ? ಆವಾಗ ಚಿಚ್ಚು ಯೋಚನೆ ಮಾಡಿ, ಓ ನಿಜನಾ? ಆ ಶಾಪಿಂಗ್ ಮಾಲ ಒಳ್ಳೆ ಲಾಭ ಬರುತ್ತಾ? ಸರಿ, ನೀವ್ ಹೇಳ್ತಾ ಇದ್ದೀರಾ ಅಲ್ವಾ, ನಾನ್ ಬೇಕಾದ್ರೆ ಇನ್ವೆಸ್ಟ್ ಮಾಡ್ತೀನಿ. ಆದ್ರೆ ವ್ಯಾಪಾರದ ಕಡೆ ನಾನ್ ಬರಲ್ಲ. ಅದನ್ನೆಲ್ಲ ನೀವಿಬ್ರೇ ನೋಡ್ಕೊಳ್ಬೇಕಾಗುತ್ತೆ. ಇದನ್ನೆಲ್ಲ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಲೂಸಿ ಪಾರಿವಾಳ ಕೇಳಿಸ್ಕೊಳ್ತಾ ಇದ್ದ. ಟುನಿ ಹಾಗೂ ಚೋಟು ಹೋದ್ಮೇಲೆ ಲೂಸಿ ಪಾರಿವಾಳ ತಕ್ಷಣ ಚಿಚು ಹತ್ರ ಬಂದು, ಏನ್ ಚಿಚು ನೀನು, ಅವರಿಬ್ರು ವ್ಯಾಪಾರ ಶುರು ಮಾಡೋಣ ಅಂತಿದ್ದಾರೆ, ನೀನು ಕೂಡ ಸರಿ ಅಂತಿದೀಯಾ? ಇಲ್ಲಿ ನೋಡು, ಅವರಿಬ್ರು ನಿನಗೆ ಒಳ್ಳೇದು ಬಯಸೋ ತರ ನನಗೆ ಅನಿಸ್ತಾ ಇಲ್ಲ. ನಿನ್ನ ಆಸ್ತಿ ಮೇಲೆ ಅವ್ರಿಗೊಂದು ಕಣ್ಣಿದೆ, ಅದನ್ನ ಸ್ವಂತ ಮಾಡ್ಕೊಳಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಚಿಚು ತುಂಬಾ ಕೋಪದಿಂದ, ಬಾಯ್ ಮುಚ್ಕೋ ಲೂಸಿ, ನನ್ ಗೆಳತಿಯರ ಬಗ್ಗೆ ಆ ರೀತಿ ಮಾತಾಡ್ಬೇಡ. ಅವರು ನನ್ನ ಫ್ರೆಂಡ್ಸು. ನಾನು ಚೆನ್ನಾಗಿರೋದನ್ನ ನೋಡಿ ಸಂತೋಷ ಪಡಕ್ಕೆ ಅವರೇ ಇರೋದು. ಅವ್ರ ಬಗ್ಗೆ ಈ ರೀತಿ ಎಲ್ಲ ಯಾಕೆ ಮಾತಾಡ್ತೀಯಾ? ನಾನು ಇನ್ವೆಸ್ಟ್ ಮಾಡಿ ವ್ಯಾಪಾರ ಶುರು ಮಾಡಿದ್ರೆ ಲಾಭ ಬಂದ್ರೆ ನಮ್ಮ ಆಸ್ತಿ ತಾನೇ ಡಬಲ್ ಆಗೋದು. ಹಾಗಲ್ಲ ಚಿಚು, ನನ್ ಮಾತ್ ಕೇಳು. ನನಗೆ ಯಾಕೋ ಅವರು ಶಾಪಿಂಗ್ ಮಾಲ್ ಓಪನ್ ಮಾಡೋದ್ರಲ್ಲಿ ಇಷ್ಟನೇ ಇಲ್ಲ. ವ್ಯಾಪಾರದ ಬಗ್ಗೆ ನಿನ್ಗೇನು ಗೊತ್ತಿಲ್ಲ. ಆದ್ರೆ ಅವರು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ನಿನ್ನ ಆಸ್ತಿನಲ್ಲ ಅವ್ರ ಪಕ್ಕ ಇಳ್ಕೊಂಡ್ರೆ ಏನ್ ಮಾಡೋದು? ಆವಾಗ ಚಿಚು, ಯಾರ ಜೊತೆ ವ್ಯಾಪಾರ ಮಾಡ್ಬೇಕು, ಏನ್ ಮಾಡ್ಬೇಕು ಇದೆಲ್ಲ ನನಗ್ ಗೊತ್ತಿದೆ. ನಿಮ್ಗೆ ವ್ಯಾಪಾರದ ಬಗ್ಗೆ ಏನ್ ಗೊತ್ತು ಅಂತ ನನಗೆ ಸಜೆಷನ್ ಕೊಡ್ತಾ ಇದ್ದೀರಾ ನೀವು? ಅವರು ನನ್ನ ಫ್ರೆಂಡ್ಸ್, ಅವ್ರನ್ನ ನಾನು ನಂಬ್ತೀನಿ. ಅವರಿಂದ ನಾನು ಯಾವಾಗ್ಲೂ ಚೆನ್ನಾಗಿನೇ ಇರೋದು. ಹಾಗೆ ಲೂಸಿ ಪಾರಿವಾಳ ಎಷ್ಟೇ ಹೇಳಿದ್ರು ಚಿಚು ಕಿವಿಲ್ ಹಾಕೊಳ್ಳೇ ಇಲ್ಲ. ಅವಳ ಪಾಡಿಗೆ ಅವಳು ವ್ಯಾಪಾರಕ್ಕೆ ಸರಿ ಅಂತ ಹೇಳ್ಬಿಟ್ಲು. ಕೆಲವು ದಿನಗಳ ನಂತರ ಬೆಳಿಗ್ಗೆ ಒಂದಿನ ಟುನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಕೈಯಲ್ಲಿ ಕೆಲವು ಪತ್ರಗಳು ಹಾಗೂ ಚೆಕ್ ಬುಕ್ ಅನ್ನ ತಗೊಂಡು ಚಿಚುಕಾಗಿ ಹತ್ತಿರ ತುಂಬಾ ಸ್ಪೀಡ್ ಆಗಿ ಬಂದ್ರು. ಚಿಚು, ಬಾಬಾ, ಈ ಚೆಕ್ ಅಲ್ಲಿ ಈ ಪತ್ರದಲ್ಲಿ ಬೇಗ ನಿನ್ ಸೈನ್ ಹಾಕು, ಅಲ್ಲಿ ರಿಜಿಸ್ಟರ್ ವೇಟಿಂಗ್. ಏನ್ ಟುನಿ, ಏನಾಯ್ತು? ಈ ಪತ್ರದಲ್ಲಿ ಏನಿದೆ? ಅಯ್ಯೋ, ಅದನ್ನೆಲ್ಲ ಓದಿ ಹೇಳಕ್ಕೆ ಇವಾಗ ಸಮಯ ಇಲ್ಲ. ರಿಜಿಸ್ಟ್ರೇಷನ್ಗೆ ಅದೇ ಮಾಲ್ ತಗೊಳ್ಬೇಕಂತ ಹೇಳಿದ್ವಲ್ವಾ, ಆ ರಿಜಿಸ್ಟ್ರೇಷನ್ ಪತ್ರ ಇದು. ಅಲ್ಲಿ ಆಫೀಸರ್ ಕಾಯ್ತಾ ಇದ್ದಾರೆ. ಸಮಯ ಇಲ್ಲ. ನೀನು ಸೈನ್ ಹಾಕಿದ್ರೆ ಆ ಮಾಲ್ನ ನಾವು ನಮ್ಮ ಹೆಸರಿಗೆ ಬದಲಾಯಿಸಿದ ಹಾಗೆ. ಆವಾಗ ಚಿಚು ಸಂತೋಷದಿಂದ, ಓ ಹೌದಾ, ರಿಜಿಸ್ಟ್ರೇಷನಾ? ಸರಿ ಸರಿ, ಇವಾಗ ಅದ್ರಲ್ಲಿ ಏನಿದೆ ಅಂತ ನೀವು ಆಮೇಲೆ ಓದಿ ಹೇಳಿ. ನನಗೆ ನಿಮ್ ಮೇಲೆ ನಂಬಿಕೆ ಇದೆ. ನಾನು ಇವಾಗ್ಲೇ ಅದ್ರಲ್ಲಿ ಸೈನ್ ಹಾಕ್ತೀನಿ. ಹಾಗಂತ ಹೇಳಿ ಚಿಚುಕಾಗಿ ಅವ್ರು ತಗೊಂಡ್ ಬಂದ ಪತ್ರಗಳು ಚೆಕ್ ಬುಕ್ ಅಲ್ಲಿ ಎಲ್ಲಾ ಕಡೆನೂ ಸೈನ್ ಮಾಡಿದ್ಲು. ಆವಾಗ ಟೋನಿ ಆ ಪತ್ರನ ತಗೊಂಡು ಜೋರಾಗಿ ನಗುತ್ತಾ, ಅಮ್ಮಯ್ಯ, ನಿನ್ ಕತೆ ಮುಗಿದೆ ಚಿಚು. ಏನೋ ನನ್ ಕತೆ ಮುಗಿತಾ? ಏನ್ ಹೇಳ್ತಿದ್ಯಾ ಟೋನಿ? ಆವಾಗ ಚೋಟು ಗಿಳಿ ನಗುತ್ತಾ, ಚಿಚು, ಇನ್ ಮುಂದೆ ಈ ಆಸ್ತಿಗೆ ನಿನಗೆ ಯಾವುದೇ ಸಂಬಂಧನೂ ಇಲ್ಲ. ಇವಾಗ ನಿನ್ ಸೈನ್ ಹಾಕಿದ್ದು ಮಾಲ್ ರಿಜಿಸ್ಟ್ರೇಷನ್ ಪತ್ರದಲ್ಲಿ ಅಲ್ಲ, ನಿನ್ನ ಆಸ್ತಿಗಳನ್ನ ನಮ್ಮ ಹೆಸರಿಗೆ ಬದಲಾಯಿಸ್ತೀಯ ಅಲ್ವಾ, ಆ ಪತ್ರದಲ್ಲಿ. ಅದನ್ ಕೇಳಿ ಚಿಚುಕಾಗಿ ತುಂಬಾನು ಶಾಕ್ ಆದ್ಲು. ಚೋಟು, ಟುನಿ, ಏನ್ ಹೇಳ್ತಾ ಇದ್ದೀರಾ? ನಾನು ನಿಮ್ಮಿಬ್ರನ್ನ ನಂಬ್ದೆ. ನೀವಿಬ್ರು ಕೂಡ ನನ್ನ ಪ್ರಾಣ ಸ್ನೇಹಿತರಲ್ವಾ? ಏನೋ ಪ್ರಾಣ ಸ್ನೇಹಿತರ? ಸ್ನೇಹ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ ಚಿಚು? ನಿನ್ನ ಹತ್ರ ಇಷ್ಟು ಹಣ ಇತ್ತಲ್ವಾ? ಯಾವತ್ತಾದ್ರೂ ಒಂದ್ರಿ ನಮ್ಗೆ ನೀನು ಏನಾದ್ರೂ ಮಾಡಿದೀಯಾ? ಎಲ್ಲ ಆಸ್ತಿನ ಎಲ್ಲ ಹಣನ ನೀನೇ ಇಟ್ಕೊಂಡು ಅನುಭವಿಸ್ತಿದ್ದೆ. ಆಮೇಲೆ ಏನ್ ಸ್ನೇಹ ಅದು? ಆವಾಗ ಲೂಸಿ ಪಾರಿವಾಳ ಹೊರಗಡೆ ಬಂದು, ಚೋಟು, ಟೋನಿ, ನೀವಿಬ್ರು ಚಿಚಿಗೆ ಮಾಡೋದು ಅನ್ಯಾಯ. ದಯವಿಟ್ಟು ಅವಳ ಆಸ್ತಿನ ಅವಳಿಗೆ ಕೊಟ್ಬಿಡಿ. ಬಾಯ್ ಮುಚ್ಕೊಂಡು ಹೋಗೋ, ನೀನು ಇವಾಗ ಬಂದವನು. ಇವಳ ಜೊತೆ ಚಿಕ್ಕ ವಯಸ್ಸಿಂದ ಇದ್ದಿದ್ದು ನಾವೇ. ನಮಗೆ ಈ ಆಸ್ತಿ ಸ್ವಂತ. ಹಾಗಂತ ಹೇಳಿ ಚೋಟು ಹಾಗೂ ಟುನಿ ಸ್ವಲ್ಪನೂ ಮನಸ್ಸಾಕ್ಷಿನೇ ಇಲ್ಲದೆ ಚಿಚುಕಾಗಿಯ ಕುಟುಂಬವನ್ನ
ತಕ್ಷಣ ಮನೆಯಿಂದ ಹೊರಗಡೆ ತಳ್ಳಿ ಅವರೊಳಗಡೆ ಹೋಗಿ ಬಾಗಿಲು ಹಾಕೊಂಡ್ರು. ತನ್ನ ಮನೆಯ ಹೊರಗಡೆ ನಿಂತ್ಕೊಂಡು ಚಿಚುಕಾಗೆ ಮನೇನ ನೋಡಿ ಅಳ್ತಾ ಇದ್ಲು. ಆವಾಗ್ಲೇ ಅವಳು ಮಾಡಿದೆಲ್ಲ ತಪ್ಪು ಅನ್ನೋದು ಅವಳಿಗೆ ಅರ್ಥ ಆಯ್ತು. ಇದ್ದಕ್ಕಿದ್ದಂತೆ ಅಲ್ಲಿ ಜೋರಾಗಿ ಮಳೆನೂ ಸುರಿತಾ ಇತ್ತು. ಅವಳ ಮಕ್ಕಳಿಬ್ರು ಮಳೆಯಲ್ಲಿ ಒದ್ದೆಯಾಗ್ತಾ ಇದ್ರು. ಪಾಪ ಚಳಿಯಲ್ಲಿ ನಡುಕ್ತಾ ಇದ್ರು. ಅಮ್ಮ, ನನಗೆ ತುಂಬಾ ಚಳಿ ಆಗ್ತಾ ಇದೆ. ಯಾಕೆ ಮಳೆಯಲ್ಲಿ ನಿಂತ್ಕೊಂಡಿದ್ದೀವಿ? ಬನ್ನಿ ಅಮ್ಮ, ಮನೆಯೊಳಗಡೆ ಹೋಗ್ಬಿಡೋಣ. ಅಪ್ಪ, ಏನಪ್ಪ ಆಯ್ತು? ನಾವ್ಯಾಕೆ ಹೊರಗಡೆ ಇದ್ದೀವಿ? ಅವರಿಬ್ರು ಯಾಕೆ ಒಳಗಡೆ ಇದ್ದಾರೆ? ಏನಪ್ಪ ಆಯ್ತು? ಮಕ್ಕಳ ಪರಿಸ್ಥಿತಿ ನೋಡಿ ಚಿಚುಕಾಗೆ ಲೂಸಿನ ನೋಡಿ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ಹಣ ಇದೆ ಅನ್ನುವ ಅಹಂಕಾರದಲ್ಲಿ ಇಲ್ಲಿವರೆಗೂ ನೀವು ಹೇಳಿದ ಯಾವುದೇ ಮಾತನ್ನ ಕೇಳಲೇ ಇಲ್ಲ. ಅದಕ್ಕೋಸ್ಕರ ನಾನಿವಾಗ ಶಿಕ್ಷೆ ಅನುಭವಿಸೋದು ಮಾತ್ರ ಅಲ್ಲದೆ ನೀವು ನನ್ನ ಮಕ್ಕಳು ಎಲ್ಲರೂ ಅನುಭವಿಸ್ತಾ ಇದ್ದೀರಾ. ನಿಮ್ಮ ಮಾತನ್ನ ಕೇಳಿ ನಾನು ಸೈನ್ ಹಾಕ್ತಾ ಇರಬೇಕಾಗಿತ್ತು. ಇವಾಗ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹಾಗಂತ ಹೇಳಿ ಚಿಚು ಅಳ್ತಾ ಇದ್ದಾಗ ಲೂಸಿ ಪಾರಿವಾಳ, ಪರವಾಗಿಲ್ಲ ಬಿಡು ಚಿಚು, ಈ ರೀತಿ ಎಲ್ಲ ಆಗುತ್ತೆ ಅಂತ ನಿನಗೆ ಗೊತ್ತಿರಲಿಲ್ಲ ತಾನೆ, ಅದಕ್ಕೆ ತಾನೇ ನೀನು ಈ ರೀತಿ ಮಾಡಿದ್ದು. ಪರವಾಗಿಲ್ಲ, ನಮ್ಮ ಆಸ್ತಿ ತಗೊಂಡು ಅವರೇ ಸಂತೋಷವಾಗಿರ್ಲಿ. ನಿಮಗೋಸ್ಕರ ನಾನಿದ್ದೀನಿ ಅಲ್ವಾ, ನನ್ನ ಜೊತೆ ನನ್ನ ಹಿಂದೆನೇ ಬಾ, ನನ್ನನ್ನು ನಂಬಿ ಬಾ. ಹಾಗಂತ ಹೇಳಿ ಲೂಸಿ ಪಾರಿವಾಳ ಚೋ ಅಂತ ಬರ್ತಾ ಇದ್ದ ಆ ಮಳೆಯಲ್ಲಿ ತನ್ನ ಕುಟುಂಬನ ಕರ್ಕೊಂಡು ಅಡವಿ ದಾರಿ ಹಿಡ್ದ. ಅಡವಿಯಲ್ಲಿ ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ಪುರಾತನವಾದ ಹಳೆಯ ಮರವೊಂದು ಇತ್ತು. ಆ ಮರದಲ್ಲಿ ಒಂದು ದೊಡ್ಡ ರಂಧ್ರ ಇತ್ತು. ಅದು ನೋಡಕ್ಕೆ ಮನೆ ತರನೇ ಇತ್ತು. ಚಿಚು ಆ ಮನೇನ ನೋಡಿ ಆಶ್ಚರ್ಯಪಟ್ಲು. ಅವರು ಎಲ್ರೂ ಲೂಸಿ ಪಾರಿವಾಳದ ಜೊತೆ ಮನೆಯೊಳಗಡೆ ಹೋದ್ರು. ಆ ಮನೆಯೊಳಗಡೆ ಮಳೆ ನೀರು ಬೀಳಲೇ ಇಲ್ಲ. ಅದಕ್ಕೆ ಬದಲು ತುಂಬಾನೇ ಬೆಚ್ಚಗಿತ್ತು ಆ ಜಾಗ. ಆವಾಗ ಆ ಮನೇನ ನೋಡಿ ಅವ್ರು 3 ಜನ ಕೂಡ ಚಾಕಾದ್ರು. ರೀ, ಇದೇನಿದು? ಈ ಮರದಲ್ಲಿ ಇಷ್ಟು ಬೆಚ್ಚಗಿದೆ. ಈ ಮರದ ಹತ್ರ ಒಂದು ಮನೆ ತರನೇ ಇದೆ. ಇಲ್ಲಿಗೆ ನೀವು ಯಾವಾಗ್ಲಾದ್ರೂ ಬಂದಿದ್ದೀರಾ ಏನೋ? ಇಲ್ಲಿ ಈ ರೀತಿ ಒಂದು ಸೇಫ್ ಆದ ಪ್ಲೇಸ್ ಇದೆ ಅನ್ನೋದು ನಿಮಗೆ ಹೇಗೆ ಗೊತ್ತು? ಆವಾಗ ಲೂಸಿ ನಗುತ್ತಾ, ಚಿಚು, ನಿನ್ನನ್ನ ಮದುವೆ ಮಾಡೋದಕ್ಕಿಂತ ಮುಂಚೆ ನನಗೆ ಮನೇನೋ ಏನೂ ಇಲ್ಲ. ನಾನು ಇಷ್ಟು ವರ್ಷ ಬಾಳ್ತಾ ಇದ್ದಿದ್ದು ಮನೆನೇ ಇದು ನಾನು ನನಗೋಸ್ಕರ ಕಟ್ಕೊಂಡ ಮನೆ. ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ನನ್ನನ್ನು ಬಿಟ್ಟು ತೀರ್ಕೊಂಡ್ರು. ಏನು ಮಾಡೋಕ್ಕಾಗದೆ ಈ ಅಡವಿಯಲ್ಲಿ ಇಷ್ಟು ದಿನ ಒಬ್ಬಟ್ಟಿಯಾದ ಜೀವನನ ನಾನು ಇಲ್ಲೇ ಬಾಳ್ತಾ ಇದ್ದೆ. ಹಾಗಂತ ಲೂಸಿ ಅವನ ಕಥೆನ ಹೇಳಿದಾಗ ಚಿಚುಕಾಗಿಗೆ ಅವಳೆಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅನ್ನೋದು ನೆನಪಿಗೆ ಬಂತು. ನನ್ನನ್ನು ಕ್ಷಮಿಸ್ಬಿಡಿ. ನೀವು ಚಿಕ್ಕ ವಯಸ್ಸಿಂದ ಇಷ್ಟು ಕಷ್ಟಪಟ್ಟು ಬದುಕಿದ್ದೀರಾ. ನಿಮಗೆ ಸುಮಾರು ಅನುಭವ ಸಿಕ್ಕಿರ್ಬೋದು. ಅದಕ್ಕೆ ನೀವು ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ನನಗೆ ಹೇಳಿಕೊಟ್ಟಿದ್ದೀರಾ. ಆದರೆ ನಾನು ಹಣ ಇದೆ ಅನ್ನುವ ಅಹಂಕಾರದಲ್ಲಿ ನಿಮ್ಮ ಮಾತಿಗೆ ಬೆಲೆನೇ ಕೊಡಲೇ ಇಲ್ಲ. ಅದಕ್ಕೆ ಇವತ್ತು ನಾನು ಈ ರೀತಿ ಇರೋದು. ಆದರೆ ನಾನು ಇವಾಗಿರೋದು ನನ್ನ ಗಂಡನ ಮನೆಯಲ್ಲಿ. ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಹೌದಪ್ಪ, ಆ ದೊಡ್ಡ ಮನೆಗಿಂತ ಈ ಮನೆನೂ ತುಂಬ ಚೆನ್ನಾಗಿದೆಪ್ಪ. ಹೌದಪ್ಪ, ಈ ಮನೆಯಲ್ಲೇ ಅಲ್ವಾ ನಾವೆಲ್ಲರೂ ಒಟ್ಟಿಗೆ ಒಂದೇ ರೂಮಲ್ಲಿ ಮಾತಾಡ್ತಿರೋದು. ಹಾಗಂತ ಮಕ್ಕಳೆಲ್ಲರೂ ಹೇಳಿದ್ರು. ಚಿಚು, ಯಾವುದಕ್ಕೂ ಯೋಚನೆ ಮಾಡಬೇಡ. ನಿನ್ನ ಜೊತೆ ಯಾವಾಗಲೂ ನಾನಿರ್ತೀನಿ. ಇವಾಗ ಆಸ್ತಿ ಇಲ್ಲಾಂದ್ರೆ ಏನಂತೆ? ಕೈಕಾಲು ಚೆನ್ನಾಗಿದೆ ಅಲ್ವಾ? ಕಷ್ಟಪಟ್ಟು ದುಡಿಯೋಣ, ಹಣ ಸಂಪಾದನೆ ಮಾಡೋಣ, ಮಕ್ಕಳನ್ನ ನೋಡ್ಕೊಳ್ಳೋಣ, ಸಂತೋಷವಾಗಿ ಇದೇ ಮನೆಯಲ್ಲಿ ಬದುಕೋಣ. ಆವಾಗ ಚಿಚುಕಾಗೆ, ಖಂಡಿತ ಇನ್ನು ಮುಂದೆ ಆಸ್ತಿ ಇದೆ ಇಲ್ಲ ಅನ್ನೋದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಗಂಡನ ಮನೆಯಲ್ಲಿ ನಾನು ಕಷ್ಟಪಟ್ಟು ದುಡಿದು ಬದುಕ್ತೀನಿ. ಹಾಗೆ ಆ ದಿನದಿಂದ ಚಿಚುಕಾಗೆ ಆಸ್ತಿ ಇದೆ ಅನ್ನುವ ಅಹಂಕಾರ ಎಲ್ಲಾನು ಬಿಟ್ಬಿಟ್ಟು ತನ್ನ ಗಂಡನ ಜೊತೆ ತನ್ನ ಗಂಡನ ಚಿಕ್ಕ ಮನೆಯಲ್ಲಿ ಅವಳು ವಾಸ ಮಾಡೋಕ್ಕೆ ಶುರು ಮಾಡಿದ್ಲು. ಗಂಡನ ಜೊತೆನೆ ಬೆಳಿಗ್ಗೆ ಹೊಲಕ್ಕೆ ಹೋಗಿ ಕೂಲಿ ಕೆಲಸ ಮಾಡಿ ಅದರಲ್ಲಿ ಬರುವ ಹಣದಲ್ಲಿ ತನ್ನ ಕುಟುಂಬದ ಜೊತೆ ಅವಳು ಸಂತೋಷವಾಗಿ ಬಾಳ್ತಾ ಇದ್ಲು. ಇವಾಗ ಅವ್ರ ಹತ್ರ ಹಣ ಆಸ್ತಿ ಇಲ್ಲ ಅಂದ್ರೂ ಕೂಡ ಸಂತೋಷ ಇತ್ತು. ಆ ಸಂತೋಷ ಹಣ ಆಸ್ತಿ ಇರುವ ಜಾಗದಲ್ಲೂ ಕೂಡ ಸಿಗೋದಿಲ್ಲ.